ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತೇನಪ್ಪ ವಿಶೇಷ ಅಂತಂದರೆ ಅಕ್ಷಯ ತೃತೀಯ ಬಗ್ಗೆ ಮಾತಾಡೋಣ ಅಂತ. ಇನ್ನೇನು ಏಪ್ರಿಲ್ 30ನೇ ತಾರೀಕು ಅಕ್ಷಯ ತೃತೀಯ ಬರ್ತಾ ಇದೆ. ಅಕ್ಷಯ ತೃತೀಯ ಬಂದಿದ್ದಕ್ಕೆ ಹೆಣ್ಮಕ್ಳಿಗೆ ತುಂಬಾ ಹಬ್ಬ. ಯಾಕೆ ಅಂತಂದರೆ ಆವತ್ತಿನ ದಿನ 1 ಗ್ರಾಮ್ ಆದರೂ ಚಿನ್ನ ತರಬೇಕು, ಬೆಳ್ಳಿ ತರಬೇಕು, ಅದು ತಂದರೆ ದುಪ್ಪಟ್ಟು ಆಗುತ್ತೆ ಅಂತ ಒಂದು ಮನೋಭಾವನೆ ಇದೆ ಹೆಣ್ಮಕ್ಳಲ್ಲಿ. ಅದೇ ರೀತಿಯಾಗಿ ಈ ಅಕ್ಷಯ ತೃತೀಯದಿಂದ ಅಕ್ಷಯ ತೃತೀಯ ಅಂದರೆ ಏನು, ಅದರ ವೈಶಿಷ್ಟ್ಯತೆ ಏನು ಅಂತ ನಾವು ಇವಾಗ ಮೊದಲು ಸ್ವಲ್ಪ ತಿಳಿಯೋಣ. ಅಕ್ಷಯ ಅಂತಂದ್ರೆ ವೃದ್ಧಿ, ಕ್ಷೀಣ ಆಗದೆ ಇರುವಂಥ ಇರಲಿ ಅಂತ, ಕ್ಷೀಣಿಸದೇ ಇರಲಿ, ಕಡಿಮೆ ಆಗದೆ ಇರಲಿ, ವೃದ್ಧಿ ಆಗಲಿ. ನಾವು 1 ಪಟ್ಟಷ್ಟು ಅಂದರೆ 10 ಪಟ್ಟಾಗಲಿ ಅಂತ, ದುಪ್ಪಟ್ಟಾಗಲಿ ಅಂತ. ಅಕ್ಷಯ ಅಂದರೆ ವೃದ್ಧಿ. ರೋಹಿಣಿ ನಕ್ಷತ್ರ ಆಗಿರೋದ್ರಿಂದ ಅವತ್ತೇ ಬಂದಿರೋದ್ರಿಂದ ತುಂಬ ವಿಶೇಷ. ಇದು ರಿಜಿಸ್ಟರ್ಗಾಗಲಿ ಏನಾದರೂ ಶುಭ ಕಾರ್ಯ ಮಾಡೋದಕ್ಕಾಗಲಿ ತುಂಬ ವಿಶೇಷವಾದ ಮುಹೂರ್ತ ಅಂತ ಹೇಳ್ತಾರೆ ದೊಡ್ಡವರು. ಅದೇ ರೀತಿ ಇದರ ವೈಶಿಷ್ಟ್ಯ ತಿಳಿಯೋಣ. ಏನಂತಂದರೆ ಈ ಅಕ್ಷಯ ತೃತೀಯ ಅಂತ ಏನಪ್ಪ ವಿಶೇಷ ಅಂತಂದರೆ, ದ್ರೌಪದಿ ದೇವಿಯು ವನವಾಸಕ್ಕೆ ಹೋದಾಗ ತುಂಬ ಕಷ್ಟ ಕಾಲದಲ್ಲಿರ್ತಾರೆ ಅವರೆಲ್ಲರೂ. ಆಗ ಕೃಷ್ಣನನ್ನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊತಾಳೆ, ನಮಗೆ ಈ ಕಷ್ಟ ಎಲ್ಲ ಯಾಕೆ ಕೊಟ್ಟಿದೆಯಪ್ಪ ಅಂತ. ಆಗ ಕೃಷ್ಣ ಪರಮಾತ್ಮನು ಪ್ರಸನ್ನನಾಗಿ ಅಕ್ಷಯ ಪಾತ್ರೆಯನ್ನು ದ್ರೌಪದಿ ದೇವಿಗೆ ಕೊಟ್ಟಂಥ ವಿಶೇಷವಾದ ದಿನವೇ ಈ ಅಕ್ಷಯ ತೃತೀಯ. ಅದೇ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನು ಕುಚೇಲ ತುಂಬ ಬಡತನದಲ್ಲಿದ್ದ ಕುಚೇಲನು ಬಂದು ಭೇಟಿಯಾಗಿ ಶ್ರೀಮಂತನಾದ ಈ ದಿನವೇ ಈ ಅಕ್ಷಯ ತೃತೀಯ ವಿಶೇಷ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ರಚಿಸಲು ಪ್ರಾರಂಭ ಮಾಡಿದ ದಿನ ಇದೇ ವಿಶೇಷವಾದ ಅಕ್ಷಯ ತೃತೀಯ ದಿನ. ಅದೇ ರೀತಿಯಾಗಿ ಇನ್ನೇನಪ್ಪ ಅಂತಂದರೆ, ಭಗೀರಥ ಋಷಿಯು ಜಗನ್ಮಾತೆ ಗಂಗಾದೇವಿಯನ್ನು ಆಕಾಶದಿಂದ ಭೂಮಿಗೆ ತಂದ ದಿನ ಇದೇ ಅಕ್ಷಯ ತೃತೀಯ ದಿನ. ಅದೇ ರೀತಿಯಾಗಿ ಕುಬೇರನು ಅಷ್ಟೇ ಈಶ್ವರನನ್ನು ಪ್ರಸನ್ನನಾಗಿಸಿ ಮಹಾಲಕ್ಷ್ಮಿಗೆ ಸಮನಾಗಿ ಮಹಾಲಕ್ಷ್ಮಿಯನ್ನು ವಶಪಡಿಸಿಕೊಂಡ ಕುಬೇರನಾಗಿ ಶ್ರೀಮಂತನಾದ ದಿನ ಇದೇ ಅಕ್ಷಯ ತೃತೀಯ ದಿನ. ಈಗ ಅಕ್ಷಯ ಅಂತಂದರೆ ವೃದ್ಧಿ, ಚಿನ್ನ ಅಂತೂ ತರಕ್ಕಾಗಲ್ಲ. ಈಗ ಅದರ ವೈಶಿಷ್ಟ್ಯ ತುಂಬಾ ಇದೆ, ಇನ್ನೂ ತಿಳ್ಕೊಂಡಷ್ಟು ಜಾಸ್ತಿ ಇದೆ. ಇಷ್ಟು ಮಾತ್ರ ಸಾಕು. ಈಗ ಅದು ನಾವು ಚಿನ್ನ ಬಂಗಾರ ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಗಗನಕ್ಕೆ ಬೆಲೆ ಆಗಿಬಿಟ್ಟಿದೆ. ಅದಕ್ಕೆ ಪರ್ಯಾಯವಾಗಿ ನಾವು ಏನು ತರಬೇಕು? ಚಿನ್ನ ಅಂತೂ ತರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಂದು ಸಣ್ಣ ಚಿಕ್ಕದಾದರೂ ಪರವಾಗಿಲ್ಲ, ಈ ಥರ ಕಾಮಧೇನುವನ್ನು ತಂದು ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಚಿಕ್ಕ ಕಾಮಧೇನು, ಹಸು ಕರು ಇರೋದು ಹಸು ಕರು ಜೊತೆಯಲ್ಲಿರೋದೇ ತರಬೇಕು ನಾವು, ಸಿಂಗಲ್ ಆಗಿರೋದು ತರಬಾರ್ದು. ಇದು ಫೋಟೋ ಆದರೂ ಸರಿ, ಇಲ್ಲ ಪ್ಲಾಸ್ಟಿಕ್ದಾದರೂ ಸರಿ, ಇಲ್ಲ ಪಿಂಗಾಣಿದಾದರೂ ಸರಿ, ಇಲ್ಲ ಬೆಳ್ಳಿದಾದರೂ ತುಂಬ ವಿಶೇಷ. ಇದು ದೇವ್ರ ಮನೇಲಿಟ್ಟು ಅವತ್ತು ಪೂಜೆ ಮಾಡಿಕೊಂಡ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ. ಅದ್ರ ಜೊತೆಗೆ 1 kg ಬೆಲ್ಲ ಆದರೂ ಸರಿ, 1/4 kg ಅಷ್ಟು ಅರಿಶಿನ ಆದರೂ ಸರಿ, ಇಲ್ಲ ಕಲ್ಲುಪ್ಪು, ಈ 3 ತಂದಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾವ ಟೈಮಲ್ಲಿ ತರಬೇಕು ಅಂತಂದರೆ, ವಿಶೇಷವಾದ ಮುಹೂರ್ತ ಬೆಳಗ್ಗೆ 6:53 7:53 ನಾವು ಈ 3 ಪದಾರ್ಥಗಳನ್ನು ಮನೆಯಲ್ಲಿ ತಂದು ಇಟ್ಕೋಬೇಕು. ಅದೇ ರೀತಿ ಬೆಳಗ್ಗೆ ತರೋಕ್ಕಾಗಲಿಲ್ಲ ಅಂತಂದರೆ ಸಾಯಂಕಾಲ ಅದೇ ಸೇಮ್ ಸಮಯಕ್ಕೆ ಹೋಗಿ ಅಂಗಡಿಯಲ್ಲಿ ತಗೊಂಬಂದು ಇಟ್ಕೊಂಡು ನಾವು ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದನ್ನು ನಾವು ಮನೆಗೆ ಬಳಸ್ಕೋಬೋದು, ಪರವಾಗಿಲ್ಲ. ಅದಕ್ಕೇನು ವಿಶೇಷ ನಿಯಮಗಳಿಲ್ಲ. ತರಬೇಕು, ಅದನ್ನೆಲ್ಲ ಶುಭ ಸಂಕೇತ. ಅದಕ್ಕೋಸ್ಕರ ತಂದು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನಾವು ಬಂಗಾರ ತಂದಷ್ಟೇ ಒಳ್ಳೆಯದಾಗುತ್ತೆ ಅಂತೇಳಿ ಇದರ ಅರ್ಥ. ಎಲ್ಲರೂ ಅಷ್ಟೇ, ನಿಮ್ಮ ಕೈಯಲ್ಲಿ ಆದಷ್ಟು 1/4 kg ಆಗ್ಬೋದು, 100 ಗ್ರಾಮ್ ಆಗ್ಬೋದು, 1 kg ಆಗ್ಬೋದು, ನಿಮ್ಗೆ ಎಷ್ಟು ಶಕ್ತಿ ಅನುಸಾರ ಆಗುತ್ತೋ ಅಷ್ಟು ತಂದು ಇಟ್ಕೊಂಡು ಎಲ್ಲರೂ ಅಕ್ಷಯ ತೃತೀಯ ದಿವಸ ಪೂಜೆ ಮಾಡಿ ಆ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ.